ಹಾಯ್, ನಮಸ್ತೆ ಎಲ್ರಿಗೂ. ನೀವು ಕೆಲವೊಂದು ಮಾನಸಿಕ ರೋಗಿಗಳು ತಮ್ಮೊಂದಿಗೆ ತಾವು ಮಾತಾಡ್ತಾ ಇರೋದನ್ನು ಅಥವಾ ನಗ್ತಾ ಇರೋದನ್ನು ಗಮನಿಸಿರಬಹುದು. ಆದರೆ ಇದಕ್ಕೆ ಕಾರಣಗಳೇನು ಅಂತ ನೀವು ತಿಳ್ಕೊಂಡಿದ್ದೀರಾ? ಈ ವಿಡಿಯೋದಲ್ಲಿ ನೋಡೋಣ. ನನ್ನ ಲಾಸ್ಟ್ ವಿಡಿಯೋದಲ್ಲಿ ನಾನು ಹ್ಯಾಲುಸಿನೇಷನ್ ಬಗ್ಗೆ ಮಾತಾಡಿದ್ದೆ. ಹ್ಯಾಲುಸಿನೇಷನ್ ಅಂದರೆ ಏನು, ಅವುಗಳಲ್ಲಿ ಎಷ್ಟು ವಿಧಗಳಿವೆ ಅಂತ ಹೇಳಿದ್ದೆ. ನೀವು ಸಪೋಸ್ ಆ ವಿಡಿಯೋ ನೋಡಿಲ್ಲ ಅಂತಂದ್ರೆ ನೋಡಿ, ಯಾಕಂತಂದ್ರೆ ಈ ವಿಡಿಯೋ ಅರ್ಥ ಮಾಡ್ಕೊಳ್ಳೋದಕ್ಕೆ ಆ ವಿಡಿಯೋ ಇಂಪಾರ್ಟೆಂಟ್ ಆಗಿದೆ. ಕೆಲವೊಂದು ಸರ್ತಿ ಎಸ್ಪೆಷಲಿ ಆಡಿಟರಿ ಹ್ಯಾಲುಸಿನೇಷನ್ ಇದ್ದಾಗ ಪೇಷಂಟ್ಸಿಗೆ ಯಾರೋ ಅವ್ರ ಜೊತೆ ಮಾತಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಅಂದ್ರೆ ರಿಯಾಲಿಟಿಯಲ್ಲಿ ಯಾರೂ ಅವ್ರ ಜೊತೆಗೆ ಮಾತಾಡ್ತಾ ಇಲ್ಲದೆ ಇದ್ರು ಅವರಿಗೆ ಅನ್ಸುತ್ತೆ ಯಾರೋ ಅವರೊಂದಿಗೆ ಮಾತಾಡ್ತಿದ್ದಾರೆ ಅಂತ. ಸೊ ಈ ವಾಯ್ಸಿಗೆ ರೆಸ್ಪಾನ್ಸ್ ಆಗಿ ಅವರು ಮಾತಾಡ್ತಿರ್ತಾರೆ ಅಥವಾ ನಗ್ತಾ ಇರ್ತಾರೆ. ಅದನ್ನು ಹೊರಗಡೆಯಿಂದ ನೋಡೋರಿಗೆ ಅವರು ಸೆಲ್ಫ್ ಟಾಕ್ ಮಾಡ್ತಾ ಇದ್ದಾರೆ ಅಥವಾ ತಮ್ಮೊಂದಿಗೆ ತಾವು ಮಾತಾಡ್ತಾ ಇದ್ದಾರೆ, ನಗ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಇದಕ್ಕೆ ಹ್ಯಾಲುಸಿನೇಟರಿ ಬಿಹೇವಿಯರ್ ಅಂತ ಹೇಳ್ತೇವೆ. ಈ ಹ್ಯಾಲುಸಿನೇಟರಿ ಬಿಹೇವಿಯರ್ಗಳು ಸೈಕೋಟಿಕ್ ಡಿಸಾರ್ಡರ್ಗಳಲ್ಲಿ ಕಂಡುಬರುತ್ತೆ. ಅಂದ್ರೆ ಸಿಜೋಫ್ರೇನಿಯಾದಲ್ಲಿ ಕಂಡುಬರಬಹುದು, ಮ್ಯಾನಿಯಾದಲ್ಲಿ ಕಂಡುಬರಬಹುದು. ಹಾಗೆಯೇ ಸಬ್ಸ್ಟೆನ್ಸ್ ಅಬ್ಯೂಸ್ ಅಂದ್ರೆ ಆಲ್ಕೋಹಾಲ್ ಅಥವಾ ಇನ್ಯಾವುದೇ ಡ್ರಗ್ ಅಬ್ಯೂಸ್ ಮಾಡಿದ್ದಾಗ ಇಂತಹ ಹ್ಯಾಲುಸಿನೇಟರಿ ಬಿಹೇವಿಯರ್ಗಳು ಕಂಡುಬರಬಹುದು. ಥ್ಯಾಂಕ್ ಯು.